ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಲೋಕಸಭಾ ಚುನಾವಣೆಗೆ ಕರ್ನಾಟಕದ 28 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಗ್ಯಾರಂಟಿಯೇ ಪ್ರಬಲ ಅಸ್ತ್ರ. ರಾಜ್ಯ ಮಟ್ಟದ ಸಮಿತಿ ರಚಿಸಿದ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಕೇಳಿದ್ದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದು ಏನ್ ಗೊತ್ತಾ? ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡಲೇಬೇಡಿ. ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ನೇರ ವಾರ್ನಿಂಗ್. ಟ್ಯಾಬ್ಲೋ ವಿಚಾರದಲ್ಲಿ ಕರ್ನಾಟಕದ ಟ್ಯಾಬ್ಲೋವನ್ನ ತಿರಸ್ಕರಿಸಿದ್ದಕ್ಕೆ ಕೇಂದ್ರದ ವಿರುದ್ಧ ಕಿಡಿ. ಎಲ್ಲಿದ್ದಾನೆ ಗೊತ್ತಾ 26/11 ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್. ಚುಟುಕು ವಿಶ್ವಕಪ್ ಸರಣಿಗೂ ಮೊದಲು ಅಫ್ಘಾನಿಸ್ತಾನ ವಿರುದ್ಧ ಅಭ್ಯಾಸ. ತಾಲಿಬಾನಿಗಳ ವಿರುದ್ಧದ T20 ಸರಣಿಗೆ ಟೀಂ ಇಂಡಿಯಾ ಸಜ್ಜು. ಗುರುವಾರದಿಂದ ಟೂರ್ನಿ ಆರಂಭ. ಮುಂದಿನ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯಲ್ಲಿರುವ ಆಡಳಿತಾರೂಢ ಕಾಂಗ್ರೆಸ್ ಈ ಬಾರಿ ಏನಿಲ್ಲವೆಂದರೂ 28 ಕ್ಷೇತ್ರಗಳಲ್ಲಿ 20 ಕ್ಷೇತ್ರವನ್ನ ಗೆಲ್ಲಲು ಪಣವನ್ನ ತೊಟ್ಟಿದೆ. ಈ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳನ್ನ ಚುನಾವಣೆಗೆ ಬಳಸಿಕೊಳ್ಳಲು ಮುಂದಾಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸಮಿತಿ ರಚನೆ ಮಾಡಲಾಗಿದೆ. ರಾಜ್ಯ, ಜಿಲ್ಲಾ, ತಾಲೂಕು ಹಾಗೂ ವಿಧಾನಸಭೆ ಕ್ಷೇತ್ರದ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಿತಿ ರಚನೆ ಬಗ್ಗೆ ಘೋಷಣೆ ಮಾಡಿದರು. ಲೋಕಸಭಾ ಚುನಾವಣೆಗೆ ಸಂಬಂಧ ಮತಗಳನ್ನು ಸೆಳೆಯಲು ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಹಾಗೂ 5 ಮಂದಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡಲಾಗಿದೆ. ಉಳಿದ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವ ಧನ ಫಿಕ್ಸ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಾರ್ಷಿಕ 16 ಕೋಟಿ ರು ವೆಚ್ಚವಾಗಲಿದೆ. ಈ ಸಮಿತಿ ರಚನೆಯೊಂದಿಗೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಹೋಗುವುದಂತೂ ಸ್ಪಷ್ಟ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ ಸೇರಿದಂತೆ 5 ಗ್ಯಾರಂಟಿಗಳು ವಿಧಾನಸಭಾ ಚುನಾವಣೆ ವೇಳೆ ನೀಡಿದ್ದ ಭರವಸೆಗಳು ಕೈ ಹಿಡಿದಿವೆ. ಈ 5 ಗ್ಯಾರಂಟಿಗಳನ್ನ ನೋಡಿಯೇ ಜನ ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಇದನ್ನ ಸ್ವತಃ ವಿರೋಧ ಪಕ್ಷಗಳು ಸಹ ಒಪ್ಪಿಕೊಂಡಿವೆ. ಹೀಗಾಗಿ ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಬಳಸಿಕೊಳ್ಳಲು ಮುಂದಾಗಿದೆ. ಆದರೆ ಈ ಗ್ಯಾರಂಟಿಗಳು ವಿಧಾನಸಭಾ ಚುನಾವಣೆಯಲ್ಲಿ ವರ್ಕ್ ಆದಂತೆ ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ವೀಕ್ಷಕರೇ, ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ನಲ್ಲಿ ಗೆದ್ದುಬಿಟ್ರು ಅಪ್ಪಿತಪ್ಪಿ ಯಾರಪ್ಪ ಸಿಎಂ ಸಿದ್ದರಾಮಯ್ಯನವರ, ಡಿಕೆ ಶಿವಕುಮಾರ್ ಅವರ ಅನ್ನೋ ಗೊಂದಲ ಇತ್ತು. ಒಂದೊಂದು ಕ್ಷೇತ್ರದಲ್ಲಿ ಡಜನ್ ಗಟ್ಟಲೆ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಇವೆಲ್ಲ ಆಗೋದು ಬಿಡೋದು ಅಲ್ಲ ಕಾಂಗ್ರೆಸ್ಗೆ ಅಂದರೆ ಯಾರೂ ಅಂದುಕೊಳ್ಳದ ಮಟ್ಟಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರವನ್ನು ವರ್ಕೌಟ್ ಮಾಡಿ 135 ಕ್ಷೇತ್ರಗಳಲ್ಲಿ ಕೆಲವನ್ನ ದಾಖಲಿಸ್ತು. ವಿರೋಧ ಪಕ್ಷಗಳೇ ಹೇಳ್ತಾರೆ ಗ್ಯಾರಂಟಿ ಹೇಳ್ಬಿಟ್ಟು ಗೆದ್ಕೊಂಡ್ರಿ ಅಂತ, ನೀವು ಹೇಳ್ಕೋಬೇಕಿತ್ತು ಹಂಗಾದ್ರೆ. ಹಾಗೆ ನುಡಿದಂತೆ ನಡೆದಿದ್ದೇವೆ ಅಂತ 5 ಗ್ಯಾರಂಟಿಗಳನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ. ಆದರೆ ಅದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು. ಜನರ ಮನೆಗೆ, ಜನರ ಮನಸ್ಸಿಗೆ ಮುಟ್ಟಬೇಕು. ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಈಗ ಲೋಕಸಭಾ ಚುನಾವಣೆಗೆ ಕೂಡ ಅದನ್ನೇ ಟ್ರಂಪ್ ಕಾರ್ಡ್ ಆಗಿ ಮಾಡಿಕೊಂಡು ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 20 ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನೋ ಶಪಥವನ್ನು, ಅಚಲ ನಿರ್ಧಾರವನ್ನು, ದೃಢ ಸಂಕಲ್ಪವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದಕ್ಕಾಗಿ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೀತು. ಹೀಗಾಗಿ ಗ್ಯಾರಂಟಿಯನ್ನೇ ಅತಿ ದೊಡ್ಡ ಟ್ರಂಪ್ ಕಾರ್ಡನ್ನು ಮಾಡ್ಕೊಳ್ಳೋಕ್ಕೆ ಲೋಕಸಭೆಗೆ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿದೆ. ಎಸಿನ ಮುಂದಿನ ಸುದ್ದಿ, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನೇ ಕೇಳಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಚ್ಚುವರಿ ಡಿಸಿಎಂ ಬೇಡಿಕೆ ವಿಚಾರವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಅವರನ್ನು ಕೇಳಿ ಅಂತ ಹೇಳಿದ್ರು. ಕೆಪಿಸಿಸಿ ಕಚೇರಿ ಬಳಿ ಪ್ರತಿಕ್ರಿಯಿಸಿದ ಅವರು, ಕೆಲ ಸಚಿವರಿಂದ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬೇಡಿಕೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಅವೆಲ್ಲ ಸುರ್ಜೇವಾಲಾ ಅವರನ್ನು ಕೇಳಿ ಅವರೇ ಬಗ್ಗೆ ಹೇಳ್ತಾರೆ ಎಂದರು. ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ಪಕ್ಷದ ಎಲ್ಲ ಶಾಸಕರು, ಪದಾಧಿಕಾರಿಗಳು, ಚುನಾವಣೆ ಸ್ಪರ್ಧಿಸಿದ್ದ ನಾಯಕರು ಸಭೆ ನಡೆಸಿದ್ರು. ಜಿಲ್ಲಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಕೂಡ ಸಭೆ ನಡೆಯಿತು. ಸಭೆಯಲ್ಲಿ ಪಕ್ಷದ ಸಂಘಟನೆ, ಬೂತ್ ಮಟ್ಟದಲ್ಲಿ BLAಗಳು, ಮತದಾರರು ಹೆಸರು ಸೇರ್ಪಡೆ, ಪರಿಷ್ಕರಣೆ, ಗ್ಯಾರಂಟಿ ಅನುಷ್ಠಾನ, ಜಿಲ್ಲಾ ಮಟ್ಟದ ಸಭೆ, ವಿಧಾನಸಭೆ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಡೆಸಲಾಯಿತು. ಜನ 135 ಕ್ಷೇತ್ರಗಳಲ್ಲಿ ಮತದಾರರು ಆಶೀರ್ವಾದವನ್ನು ಮಾಡಿ ಪ್ರಚಂಡ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋಕೆ ಕಾರಣರಾದರೆ, ಕಾಂಗ್ರೆಸ್ ಕಚ್ಚಾಡ್ತಿರೋದು ಮಾತ್ರ ಸಣ್ಣ ಪುಟ್ಟ ವಿಚಾರಕ್ಕೆ. ಸಚಿವ ಸ್ಥಾನವನ್ನು ಕೇಳಿದ್ರೆ ಓಕೆ, ಆಕಾಂಕ್ಷಿಗಳಿರ್ತಾರೆ. ಆದರೆ ಪ್ರಬಲವಾಗಿ ಗೆದ್ದು ಬಂದಿರೋದ್ರಿಂದ ಸಮರ್ಪಕವಾಗಿ 5 ವರ್ಷವನ್ನು ನಡೆಸ್ಕೊಂಡು ಹೋಗ್ಬೋದು. ಯಾವ BJPಯವರು, JDS ಅವರು ಒಂದಾದರೂ ಏನು ಮಾಡೋಕ್ಕಾಗಲ್ಲ ಅನ್ನೋ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಒಂದಷ್ಟು ಜನ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟರೆ, ಒಂದಷ್ಟು ಜನ ನಿಗಮ ಮಂಡಳಿಗೆ ಬೇಡಿಕೆ ಇಟ್ಟರೆ, ಇನ್ನೊಂದಷ್ಟು ನಮ್ಗೆ ಅವೆಲ್ಲ ಬೇಕಾಗಿಲ್ಲ, DCM ಸ್ಥಾನ ಕೊಡಿ ಹೆಚ್ಚುವರಿಯಾಗಿ ಸಮುದಾಯದ ಆಧಾರದ ಮೇಲೆ ಅಂತ. ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಸುರ್ಜೇವಾಲಾ ಅವರ ವಿರುದ್ಧ ಸಿಡಿದು ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ.
ಹೆಚ್ಚುವರಿ DCM ಹುದ್ದೆಯನ್ನು ಸೃಷ್ಟಿಸಿದರೆ ನಾನು ಸರ್ಕಾರದ ಭಾಗವಾಗಿ ಇರೋದಿಲ್ಲ, ಸೈಲೆಂಟ್ ಆಗಿದ್ದು ಬಿಡ್ತೀನಿ, ನನಗೆ ಬೇಡಕ್ಕೆ ಬೇಡ, KPCC ಅಧ್ಯಕ್ಷ ಸ್ಥಾನವನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತ. ಹೀಗಾಗಿ ಸಾಕಷ್ಟು ಗೊಂದಲಗಳು, ಕನ್ಫ್ಯೂಸ್, ಏನು ಬೇಡ, ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಬೇಕಾದ್ರೆ ಸುರ್ಜೇವಾಲಾ ಅವ್ರನ್ನೇ ಕೇಳಿ ಅಂತ ಖಡಕ್ ಆಗಿ ಹೇಳಿದ್ರು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತನಾಡ್ತಾ ಈ ಮೊದಲು AICC ಮಟ್ಟದಲ್ಲಿ ಹೆಚ್ಚುವರಿ DCM ಹುದ್ದೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ, ನೀವು ಬೇಕಾದರೆ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ, DK ಶಿವಕುಮಾರ್ ಅವ್ರನ್ನೇ ಕೇಳಿ ಅಂತಿದ್ರು. ಒಟ್ಟಿನಲ್ಲಿ ಸಣ್ಣದೊಂದು ಕಿಡಿ ಹೆಚ್ಚುವರಿ DCM ಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಕಾಡ್ಗಿಚ್ಚಾಗಿ ವ್ಯಾಪಿಸ್ತಾ ಇದೆ. ಇದಕ್ಕೆ ಯಾರು ನೀರನ್ನು ಹಾಕಿ ಅದನ್ನು ಶಮನ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದರೆ DK ಶಿವಕುಮಾರ್ ಅವ್ರಿಗೆ ಸ್ವತಃ ಅದ್ರ ಬಗ್ಗೆ ಒಪ್ಪಿಗೆ ಇದ್ದಂಗೆ ಕಾಣ್ತಾ ಇಲ್ಲ. 3 ಹೆಚ್ಚುವರಿ DCM ಹುದ್ದೆಗಾಗಿ 7 ಜನ ಸಚಿವರು ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರೂ ಸೇರಿದಂತೆ ಅವರೂ ಕೂಡ ಪಟ್ಟು ಹಿಡಿದವ್ರೆ. KN ರಾಜಣ್ಣ ಅವರು, MB ಪಾಟೀಲ್ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಹೀಗೆ ಸಾಕಷ್ಟು ಜನ ಪಟ್ಟು ಹಿಡಿದಿದ್ದು ಇದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದೆಲ್ಲವನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು KPCC ಅಧ್ಯಕ್ಷರು ಅಥವಾ ಹೈಕಮಾಂಡ್. ಇನ್ನು ಮುಂದಿನ ಸುದ್ದಿ, ಜನವರಿ 26ರಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜರುಗಲಿರುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧಚಿತ್ರವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ತಬ್ಧಚಿತ್ರ, ದೇಶಪ್ರೇಮಿ ರಾಣಿ ಚೆನ್ನಮ್ಮ ಅವರ ಸ್ತಬ್ಧಚಿತ್ರವನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ, ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಪ್ರಹಾರ ಮಾಡುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಕೇಂದ್ರದ ಮೋದಿ ಆಡಳಿತಕ್ಕೆ ನುಂಗಲಾರದ ತುತ್ತಾಗಿದೆ ಎಂದು ಕಿಡಿಕಾರಿದ್ದಾರೆ. ಜನವರಿ 26ರಂದು ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ರಾಜ್ಯದ ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಣೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ನಾಡಿನ 7 ಕೋಟಿ ಕನ್ನಡಿಗರಿಗೆ ಅಪಮಾನ ಮಾಡಿದೆ. ಕಳೆದ ವರ್ಷ ಕೂಡ ಮೊದಲಿಗೆ ರಾಜ್ಯದ ಸ್ತಬ್ಧಚಿತ್ರವನ್ನು ಪ್ರದರ್ಶನಕ್ಕೆ ಅವಕಾಶ ನಿರಾಕರಣೆ ಮಾಡಿ ವಿವಾದ ಸ್ವರೂಪ ಪಡೆದ ನಂತರ ಅನುಮತಿ ನೀಡಿತು. ಈ ಬಾರಿ ಮತ್ತೆ ಕನ್ನಡಿಗರು ಅವಮಾನಿಸುವ ತನ್ನ ಚಾಳಿಯನ್ನು ಮುಂದುವರಿಸಿದೆ. ಕನ್ನಡಿಗರು ಕಟ್ಟಿರುವ ಬ್ಯಾಂಕು, ಬಂದರು, ವಿಮಾನ ನಿಲ್ದಾಣಗಳ ಮಾರಾಟ ಮಾಡ್ತಿದೆ. ಈಗ ಸ್ತಬ್ಧಚಿತ್ರ ಪ್ರದರ್ಶನದಲ್ಲಿ ಅವಕಾಶ ನಿರಾಕರಿಸಿ ನಮ್ಮ ಅಸ್ಮಿತೆಯ ಮೇಲೆ ದಾಳಿಗೆ ಇಳಿದಿದೆ. ಕರ್ನಾಟಕಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯದಿಂದ ಕನ್ನಡಿಗರು ಈಗಾಗಲೇ ರೋಸಿ ಹೋಗಿದ್ದಾರೆ. ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸಲು ಕೇಂದ್ರ ಸರ್ಕಾರ ಹೋಗಬಾರದು. ದೇಶದ ಹೆಮ್ಮೆಯ ಗಣರಾಜ್ಯೋತ್ಸವ ಪರೇಡ್ ಸ್ತಬ್ಧಚಿತ್ರ ಪ್ರದರ್ಶನದಲ್ಲಿ ನಮಗೆ ಅವಕಾಶ ನೀಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನವಕರ್ನಾಟಕದ ಅಭಿವೃದ್ಧಿಯ ದೃಷ್ಟಾರ, ಸಾಮಾಜಿಕ ನ್ಯಾಯದ ಹರಿಕಾರ, ನೀರಾವರಿ, ಬ್ಯಾಂಕಿಂಗ್, ಮೂಲಸೌಕರ್ಯದ ಕ್ಷೇತ್ರಗಳ ಅಭಿವೃದ್ಧಿಯ ಮೂಲಕ ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ತಬ್ಧಚಿತ್ರ, ನೆಲದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗಗೈದ ಅಪ್ರತಿಮ ದೇಶಪ್ರೇಮಿ ರಾಣಿ ಚೆನ್ನಮ್ಮ ಅವರ ಸ್ತಬ್ಧಚಿತ್ರ, ಕರುನಾಡಿನ ಪ್ರಾಕೃತಿಕ ಸೌಂದರ್ಯ ಮತ್ತು ಬ್ರ್ಯಾಂಡ್ ಬೆಂಗಳೂರು, ಹೀಗೆ 4 ಸ್ತಬ್ಧಚಿತ್ರ ಮಾದರಿಗಳಿಗೆ ಅವಕಾಶ ಕೋರಿ ಕೇಂದ್ರ ಮನವಿ ಮಾಡಲಾಗಿತ್ತು. ಆದರೆ ಕೇಂದ್ರ ಆಯ್ಕೆ ಸಮಿತಿಯು ತಮ್ಮ ಮನವಿಯನ್ನು ತಿರಸ್ಕರಿಸಿ ನಾಡಿನ ಅಸೀಮ ಸಾಧನೆ ಮತ್ತು ಮಾದರಿ ಸಾಧಕರನ್ನು ದೇಶಕ್ಕೆ ಪರಿಚಯಿಸುವ ಅವಕಾಶವನ್ನು ಕಸಿದುಕೊಂಡಿದೆ ಅಂತ. ಕಳೆದ ಬಾರಿ ಕೂಡ ಇದೇ ಪರಿಸ್ಥಿತಿ. ಹೌದು, ಪ್ರತಿ ವರ್ಷ ಒಂದಷ್ಟು ರಾಜ್ಯಗಳಿಗೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನು ಕೇಂದ್ರ ಪದೇ ಪದೇ ಹೇಳುತ್ತೆ. ಆದರೆ ಕಳೆದ ಬಾರಿನೂ ಮೋಸ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟರು. ಈ ಬಾರಿ ಕೂಡ ಅಂದರೆ BJP ಹೊರತಾದ ಆಡಳಿತ ಇರುವಂಥ ರಾಜ್ಯಗಳ ಸ್ತಬ್ಧಚಿತ್ರಗಳನ್ನು ಅವಾಯ್ಡ್ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ಅಂತ ಕಾಂಗ್ರೆಸ್ ಸರ್ಕಾರ, ಅಂದರೆ ಕರ್ನಾಟಕ ಸರ್ಕಾರದ ಆರೋಪ, CM ಸಿದ್ದರಾಮಯ್ಯ ಅವರ ಆರೋಪ. ಅಯ್ಯೋ, ಒಂದಷ್ಟು ರಾಜ್ಯ ಅಂದರೆ ಎಷ್ಟು ರಾಜ್ಯ ಇವೆ ದೇಶದಲ್ಲಿ? 100 ರಾಜ್ಯ ಆಯ್ತಾ? ಇರೋಷ್ಟು ರಾಜ್ಯಗಳಿಗೆ ಕೊಟ್ಟರೆ ಮುಗ್ದೇ ಹೋಯ್ತಪ್ಪ. ಅಟ್ಲೀಸ್ಟು 4 ಸ್ತಬ್ಧಚಿತ್ರಗಳ ಪ್ಲ್ಯಾನನ್ನು ಕೊಟ್ಟವ್ರೆ, ಒಂದು ಕಾರ್ಯ ಒಪ್ಕೋಬೋದಿತ್ತಲ್ಲ. ಇದು ದುರಂತ. ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಕರ್ನಾಟಕದ ಮೇಲೆ ಅಥವಾ BJP ಹೊರತಾದ ರಾಜ್ಯ ಸರ್ಕಾರಗಳು ಇರುವಂಥ ರಾಜ್ಯಗಳ ಮೇಲೆ ತನ್ನ ಕಪಿಮುಷ್ಟಿಯನ್ನು, ತನ್ನ ದುರಾಡಳಿತವನ್ನು ಹೇರೋ ಪ್ರಯತ್ನವನ್ನು ಮಾಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಇದು ತೀವ್ರ ಸ್ವರೂಪ ಪಡ್ಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ. ಮುಂದಿನ ಸುದ್ದಿ, ವಿಧಾನಸಭಾ ಚುನಾವಣೆಯಿಂದ ಹುಟ್ಟಿಕೊಂಡ ಆಂತರಿಕ ಕಲಹ ಬೀದರ್ BJPಯಲ್ಲಿ ಇನ್ನೂ ಮುಂದುವರೆದಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಇದು ಸಾಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ BJPಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಸೋತ ಅಭ್ಯರ್ಥಿಗಳು ಹೊಂದಾಣಿಕೆ ರಾಜಕಾರಣವೇ ತಮ್ಮ ಸೋಲಿಗೆ ಕಾರಣ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಹೀಗಾಗಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಮುಂಬರುವ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಎಂದು ದೂರಿದ್ದಾರೆ. ಬೀದರ್ ಲೋಕಸಭಾ ಚುನಾವಣಾ ಅಭಿಪ್ರಾಯ ಸಂಗ್ರಹದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರ ಸಚಿವ ಭಗವಂತ ಖೂಬಾ ಬಗ್ಗೆ ಶಾಸಕರ ಮುನಿಸು ಮಾತನಾಡುಗಳನ್ನು ಆಡಿದ್ದಾರೆ. ಭಗವಂತ ಖೂಬಾ ಅವರು ಲೋಕಸಭಾ ಚುನಾವಣೆ ಸ್ಪರ್ಧಿಸುವಂತಿಲ್ಲ ಎಂದು ಇಬ್ಬರು ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಟಿಕೆಟ್ಗಾಗಿ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಹಾಗೂ ಶಾಸಕ ಶರಣು ಸಲಗಾರ್ ಸಭೆಯಲ್ಲಿ ನೇರ ಭಗವಂತ ಖೂಬಾ ಸ್ಪರ್ಧಿಸುವಂತಿಲ್ಲ ಎಂದು ವಾದಿಸಿದರು. ಜೊತೆಗೆ ಕಳೆದ ಬಾರಿ ವಿಧಾನಸಭೆಯಲ್ಲಿ BJP ಸೋಲಲು ನೇರ ಕಾರಣ ಖೂಬಾ ಅವರೇ ಎಂದು ಶಾಸಕರು ದೂರಿದ್ದಾರೆ. ಜೊತೆಗೆ ಇನ್ನೂ ಕೆಲ ಶಾಸಕರು ಇದಕ್ಕೆ ಧ್ವನಿಗೂಡಿಸಿದ್ದು ಕೂಡ ಕೇಳಬಂತು. ಶಾಸಕರ ವಿರೋಧ ವ್ಯಕ್ತವಾಗ್ತಿದ್ದಂಗೆ ಸಭೆಯಿಂದ ಖೂಬಾ ಎದ್ದು ಹೋಗಿದ್ದಾರೆ. ಅವಮಾನವನ್ನು ತಾಳಲಾರದೆ ಅಂತ ಒಂದಷ್ಟು ಜನ ಹೇಳ್ತಾವ್ರೆ.
ಎಸ್, ಭಗವಂತ ಖೂಬಾ ಅವರ ವಿರುದ್ಧದ ಸಮರವನ್ನ ಪ್ರಭು ಚೌಹಾಣ್ ಮಾಜಿ ಸಚಿವರು ಮುಂದುವರಿಸಿದ್ದಾರೆ. ಈ ಹಿಂದೆ ನನ್ನನ್ನು ಮುಗಿಸ್ಬಿಟ್ಟು ಅಲ್ಲಿ ಬೈ ಎಲೆಕ್ಷನ್ ಮಾಡಿ ತಮ್ಮವ್ರನ್ನ ಗೆಲ್ಲಿಸ್ಕೊಳ್ಳೋಕೆ ಪ್ಲಾನ್ ಮಾಡೋರೆ ಅಂತ ತಮ್ಮದೇ ಪಕ್ಷದವರ ವಿರುದ್ಧ, ತಮ್ಮದೇ ಪಕ್ಷದ ಕೇಂದ್ರ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದರು ಪ್ರಭು ಚೌಹಾಣ್. ಜೊತೆಗೀಗ ಶರಣು ಸಲಗಾರ್ ಇಬ್ರು ಕೂಡ ಕಠಿಣವಾಗಿ ವಿರೋಧಿಸವ್ರೆ. ಯಾವುದೇ ಕಾರಣಕ್ಕೂ ಭಗವಂತ ಖೂಬಾ ಕೊಡಬಾರ್ದು. ಭಗವಂತ ಖೂಬಾ ಸಭೆಯಿಂದ ಎದ್ದೇ ಹೋಗ್ಬಿಟ್ರು, ಏನಪ್ಪ ಹಿಂಗೆ ಮಾತಾಡ್ತಾವ್ರೆ ಅಂತ. ಒಂದು ಕಡೆ ಒಂದಷ್ಟು ಜನ BJPಯಲ್ಲಿ ಚುನಾವಣೆಯಿಂದ ಹಿಂದೆ ಸರಿದವ್ರೆ. ಸದಾನಂದ ಗೌಡರು, ಬಚ್ಚೇಗೌಡರು, ಶಿವಕುಮಾರ್ ಉದಾಸಿ, ಇಲ್ಲ ನಾವು ನಿಂತ್ಕೊಳ್ಳಲ್ಲ ಅಂತ. ಇನ್ನೊಂದು ಜನಕ್ಕೆ ವಯಸ್ಸಿನ ಲೆಕ್ಕಾಚಾರಗಳು. ಆದರೆ ಪಂಚರಾಜ್ಯ ಚುನಾವಣೆ ಮೇಲೆ ಇಲ್ಲ, ವಯಸ್ಸೇನು ಮುಖ್ಯ ಅಲ್ಲ, ಕೊಡ್ತಾರೆ ಗೆಲ್ಲೋ ವರ್ಚಸ್ಸಿದ್ರೆ ಅನ್ನೋ ಲೆಕ್ಕಾಚಾರ. ಇನ್ನೊಂದಷ್ಟು ಕಡೆ ಸೂಕ್ತ ಅಭ್ಯರ್ಥಿಯನ್ನು ಹುಡುಕಬೇಕು. ಇನ್ನೊಂದಷ್ಟು ಕಡೆ JDSಗೆ ಅನಿವಾರ್ಯವಾಗಿ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು. ಈ ಎಲ್ಲ ಸಮಸ್ಯೆಗಳ ನಡುವೆ ಒಂದಷ್ಟು ಜನಕ್ಕೆ ವಿರೋಧ. ಅದರಲ್ಲಿ ಭಗವಂತ ಖೂಬಾ ಅವರು ಅವರೇ, ಸಾಕಷ್ಟು ಜನ ಅವರೇ. ಒಂದಷ್ಟು ಜನ ಅನಂತಕುಮಾರ್ ಹೆಗಡೆ ಅವ್ರಿಗೆ ಬೇಡ ಅಂತಾರೆ, ಒಂದಷ್ಟು ಜನ ನಳಿನ್ ಕುಮಾರ್ ಕಟೀಲ್ಗೆ ಬೇಡ ಅಂತಾರೆ. ಸಾಕಷ್ಟು ವಿರೋಧಗಳಿವೆ. ಆದರೆ ಇದು ನೇರವಾಗಿ ಅವರದೇ ಲೋಕಸಭಾ ಕ್ಷೇತ್ರದ ಶಾಸಕರುಗಳು ಮಾಡಿರುವಂಥ ಆರೋಪ. ಶರಣು ಸಲಗಾರ್ ಮತ್ತು ಪ್ರಭು ಚೌಹಾಣ್ ಅವರು ಯಾವ ಕಾರಣಕ್ಕೂ ಕೊಡಬಾರ್ದು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಅಂತ. ಬಟ್ ನೋಡಬೇಕು, ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರು ಇವಿ ಪ್ರೈಮ್ ಟೈಮ್ ನ್ಯೂಸನ್ನು ನೋಡ್ತೀರಿ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಥವಾ ಯಾರು ನಿಮ್ಮ ಸಂಸದರಾಗಬೇಕು ಅಂತ. ಎಸ್ಸಿನ ಮುಂದಿನ ಸುದ್ದಿ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಕಾಂಗ್ರೆಸ್ ಪಕ್ಷವು BJPಯ ಗೆಲುವನ್ನು ನಿರೀಕ್ಷಿಸುತ್ತಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈಗಾಗಲೇ ಸತ್ತು ಮಲಗಿದೆ. ಕಳೆದ ಚುನಾವಣೆಯಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಯಾರಿಗೂ ಸಿಗದ ಬಹುಮತ ನನಗೆ ಸಿಕ್ಕಿದೆ. ಆ ದಾಖಲೆ ಮೀರುವ ಪ್ರಯತ್ನ ಈ ಬಾರಿ ಆಗಲಿದೆ. ಇದಕ್ಕೆ ಪೂರ್ವ ಪೀಠಿಕೆಯಾಗಿ ಕ್ಷೇತ್ರದಲ್ಲಿ ಕೆಲಸ ಆಗಬೇಕಿದೆ. ಪ್ರತಿ ಬಾರಿಯಂತೆ 2024ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ BJP ಗೆಲುವನ್ನು ನಿರೀಕ್ಷಿಸುತ್ತದೆ ಎಂದರು. ಬೌಲಿಂಗ್ ಇಲ್ಲದಿದ್ದರೆ ಬ್ಯಾಟಿಂಗ್ಗೆ ಕಿಮ್ಮತ್ತಿಲ್ಲ. ಉತ್ತಮ ಬೌಲಿಂಗ್ ಮಾಡುವವರಿಗೆ ಸಿಕ್ಸರ್ ಬಾರಿಸಿದರೆ ಮಾತ್ರ ದಾಂಡಿಗನಿಗೆ ಖುಷಿ ತರುತ್ತೆ. ಸಿದ್ದರಾಮಯ್ಯನಂತಹ ಬೌಲರ್ BJP ವಿರುದ್ಧ ಬೌಲಿಂಗ್ ಮಾಡುತ್ತಿರಬೇಕು. ಹೀಗೆ ಕಾಂಗ್ರೆಸ್ಸಿಗರ ಪ್ರತಿರೋಧವಿದ್ದರೂ ಮಾತ್ರ ಚುನಾವಣೆ ಸಂಗ್ರಾಮ ಇನ್ನಷ್ಟು ಕಳೆ ಕಟ್ಟುತ್ತೆ ಎಂದು ಅವರು ಫೆಬ್ರವರಿ ಮೊದಲ ವಾರದಲ್ಲಿ BJP ಮಹಾಶಕ್ತಿ ಕೇಂದ್ರದ ಮುಖ್ಯಸ್ಥರ ಭೇಟಿ ಮಾಡಲು ತೀರ್ಮಾನಿಸಿದ್ದೇನೆ. ತಳಮಟ್ಟದವರೆಗೂ ಕಾರ್ಯಕರ್ತನ ಸಂಘಟಿಸ್ತೇನೆ ಅಂತಲೇ ಹೇಳೋರೆ. ಹೆಚ್ಚಿನ ಪ್ಲೇಯರು ಸ್ವಯಂ ರಿಟೈರ್ಡ್ ಆಟು ಅಥವಾ ಇಟ್ ವಿಕೆಟ್ ಮಾಡ್ಕೊಂಡು ಹೋಗಿ ಎಲ್ಲ ಕುಂತ್ಕೊಂಡಿದ್ರು. ಉತ್ತರ ಕನ್ನಡದ ಸಂಸದರು ನಾನೇ ಗೆದ್ಕೊಬತ್ತೀನಿ ಸತತವಾಗಿ, ನಾನು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ತಿದ್ದ ಅನಂತಕುಮಾರ್ ಹೆಗಡೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸ್ಕೊಳ್ಳಲು ಪ್ರಯತ್ನ ಪಡ್ಬೋದಿತ್ತು. ಹೋಗೆಲ್ಲ ಇಟ್ ವಿಕೆಟ್ ಹಾಕಿ ಕೂತ್ಕೊಂಡಿರು ರಿಟೈರ್ಡ್ ಆಗಿ. ಈಗ ಬಂದ್ಬಿಟ್ಟವ್ರೆ. ಚುನಾವಣೆ ಹತ್ರ ಬತ್ತಿದ್ದಂಗೆ ಕಾರ್ಯಕರ್ತರು ಹೇಳ್ತಾವ್ರೆ, ನೀವೇ ನಿಂತ್ಕೋಬೇಕಣ, ಹುಲಿ ಕಾಡಲ್ಲಿ ಇರ್ಬೇಕಣ, ಹಂಗಾಗಿ ಲೋಕಸಭೆಯಲ್ಲಿ ನೀವು ಇರ್ಬೇಕಣ ಅಂತ ಒಂದಷ್ಟು ಜನ ಹೇಳ್ತಾವ್ರೆ ಅಂತ. ಹೋಗ್ಬಿಟ್ಟು ಬಳ್ಳಾರಿಲಿ ಸಾಧು ಸಂತರೊಬ್ಬರನ್ನ ಭೇಟಿಯಾಗಿ ಆಶೀರ್ವಾದ ಬೇರೆ ತಗೊಂಡ್ರು. ಅಲ್ಲಿಗೆ ಚುನಾವಣೆ ಬತ್ತಿದ್ದಂಗೆ ಎಲ್ಲ ಬೇಕು. ಕೇಂದ್ರದಲ್ಲಿ ಸಚಿವರಾಗಿದ್ದವರು ಅನಂತಕುಮಾರ್ ಹೆಗಡೆ ಅವರು ಅನವಶ್ಯಕವಾಗಿ ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ನಂತರ ಅನಾರೋಗ್ಯ ಮಗದೊಂದು ಅಂತ ಹೇಳ್ತಾರೆ, ಬಟ್ ರಿಯಲ್ ರೀಸನ್ ಗೊತ್ತಿಲ್ಲ. ಕ್ಷೇತ್ರದಲ್ಲೇ ಕಾಣಿಸ್ಕೊತಾ ಇರಲಿಲ್ಲ ಸರಿಯಾಗಿ. ಸಕ್ರಿಯ ರಾಜಕಾರಣದಂತೂ ದೂರ ಇದ್ರು. ಅನಂತಕುಮಾರ್ ಹೆಗಡೆ ಹೆಸರೇ ಮರೆತೋಗಿತ್ತು ಒಂದಷ್ಟು ಜನಕ್ಕೆ. ಈಗ ಬಂದ್ಬಿಟ್ಟು ಏಕಾಏಕಿ ನಾನು ನಿಂತ್ಕೋಬೇಕು, ಕಾರ್ಯಕರ್ತರ ಮಾತನ್ನು ತಳ್ಳಿ ಹಾಕಂಗಿಲ್ಲ ಅನ್ನಂಗೆ ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟವ್ರೆ. ಒಳ್ಳೆ ಬೌಲರ್ ಬೇಕಂತೆ, ಒಳ್ಳೆ ಬೌಲರ್ ಇದ್ದರೆ ಬ್ಯಾಟ್ಸ್ಮ್ಯಾನ್ಗೂ ಬೆಲೆ ಅಂತೆ. ಎಲ್ಲರೂ ಹೋಗಿ ಗಿಕ್ಔಟ್ ಆಗಿಬಿಟ್ರೆ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಇಂಡಿಯಾಗೆ ಆಯ್ತಲ್ಲ ವರ್ಲ್ಡ್ ಕಪ್ಪಲ್ಲಿ ಸತತವಾಗಿ 10 ಮ್ಯಾಚ್ ಬಂದ್ಬಿಟ್ಟು ಫೈನಲ್ ದಬಾಕೊಂಡ್ರು. ಇಂಡಿಯಾ ಕ್ಯಾಂಪೇನ್ ಶುರು ಮಾಡಿದ್ದೆ ವರ್ಲ್ಡ್ ಕಪ್ತು ಆಸ್ಟ್ರೇಲಿಯಾ ವಿರುದ್ಧ, ಫೈನಲ್ ಸೋತಿದ್ದು ಆಸ್ಟ್ರೇಲಿಯಾ ವಿರುದ್ಧ. ಈಗ ಬ್ಯಾಟಿಂಗ್ ನಾವು ಒಳ್ಳೆ ಬ್ಯಾಟ್ಸ್ಮನ್ನು ಒಳ್ಳೆ ಬೌಲರ್ ಇಲ್ಲ ಅನ್ನೋ ಥರ ಮಾತಾಡೋರೆ. ಎಲ್ಲವೂ ರಾಜಕೀಯ ಅಷ್ಟೇ. ಆನಂದ್ ಕುಮಾರ್ ಹೆಗಡೆ ಅವ್ರಿಗೂ ಟಿಕೆಟ್ ಬೇಕು, ಅದನ್ನ ಪರೋಕ್ಷವಾಗಿ ಹೇಳ್ಕೊಂಡು ಕೂತವ್ರೆ. ಆದರೆ ನೋಡಬೇಕು ಏನು ಮಾಡುತ್ತೆ ಹೈಕಮಾಂಡ್ ಅಂತ. ಎಸ್ಸಿನ ಮುಂದಿನ ಸುದ್ದಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಮತ್ತು ಜಮಾತ್ ಉಲ್ ದವಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ ಪಾಕಿಸ್ತಾನದ ವಶದಲ್ಲೇ ಇದ್ದಾನೆ ಎಂದು ವಿಶ್ವಸಂಸ್ಥೆ ಹೇಳಿದೆ. 2008ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ನಿರ್ಬಂಧಕ್ಕೊಳಗಾಗಿರುವಂಥ ಜಾಗತಿಕ ಭಯೋತ್ಪಾದಕ ಸಯೀದ್ ಪಾಕಿಸ್ತಾನ ಸರ್ಕಾರದ ವಶದಲ್ಲಿದ್ದು ಹಲವು ಪ್ರಕರಣಗಳಿಗೆ 78 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. 2020ರಿಂದ ಆತ ಪಾಕ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಎಂದು ಮಾಹಿತಿ ನೀಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಮಿತಿಯು ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಮತ್ತು ಲೆವೆಂಟ್ ಮತ್ತು ಅಲ್ ಖೈದಾ ಮೇಲಿನ ನಿರ್ಬಂಧಗಳಾದ ಸ್ವತ್ತುಗಳು ಜಪ್ತಿ, ಪ್ರಯಾಣ ನಿಷೇಧ ಮತ್ತು ಶಸ್ತ್ರಾಸ್ತ್ರ ನಿರ್ಬಂಧಕ್ಕೆ ಒಳಪಟ್ಟಿರುವ ವ್ಯಕ್ತಿಗಳು ಮತ್ತು ಸಂಘಟನೆಗಳ ನಿಯಮಗಳಿಗೆ ಕೆಲವು ತಿದ್ದುಪಡಿಗಳನ್ನು ಮಾಡಿದೆ. ಅದರಲ್ಲಿ ಹಫೀಜ್ ಪಾಕಿಸ್ತಾನದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿರುವ ಬಗ್ಗೆ ವಿವರಿಸಿದೆ. ಇದರ ಪ್ರಕಾರ ಲಷ್ಕರ್ ಎ ತೊಯ್ಬಾ ಸ್ಥಾಪಕ ಸದಸ್ಯ ಮತ್ತು ಸಯೀದ್ನ ಸಹಚರ ಅಬ್ದುಲ್ ಸಲಾಂ ಭುಟ್ಟವಿ ಮೃತಪಟ್ಟಿದ್ದಾನೆಂದು ದೃಢೀಕರಿಸಿದೆ. 2008ರ ಮುಂಬೈ
ಭಯೋತ್ಪಾದಕ ದಾಳಿಗೆ LET ದಾಳಿಕೋರರಿಗೆ ತರಬೇತಿ ನೀಡಿದ್ದ ಮತ್ತು ಭಯೋತ್ಪಾದಕ ಸಂಘಟನೆ ಮುಖ್ಯಸ್ಥನ ಕಾರ್ಯನಿರ್ವಹಿಸಿದ್ದ ಪುಟ್ಟವಿ ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗ ಕಳೆದ ವರ್ಷ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜೈಲಿನಲ್ಲಿ ನಿಧನ ಹೊಂದಿದ್ದಾನೆ ಎಂದು UN ತಿಳಿಸಿದೆ. ಅಲ್ ಖೈದಾ ಜೊತೆಗೆ ಗುರುತಿಸಿಕೊಂಡಿದ್ದ ಸಯೀದ್ನನ್ನು ಜಾಗತಿಕ ಉಗ್ರ ಎಂದು ಘೋಷಿಸಲಾಗಿದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಈತ ಬೇಕಾಗಿದ್ದಾನೆ. ಮುಂಬೈ ದಾಳಿ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಹಫೀಜ್ನನ್ನು ಹಸ್ತಾಂತರಿಸುವಂತೆ ಭಾರತ ಕಳೆದ ಡಿಸೆಂಬರ್ನಲ್ಲಿ ಪಾಕಿಸ್ತಾನವನ್ನು ಕೋರಿತ್ತು. ಆದರೆ ನೆರೆ ರಾಷ್ಟ್ರ ಇದನ್ನು ತಿರಸ್ಕರಿಸಿತ್ತು. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವುದೇ ದ್ವಿಪಕ್ಷೀಯ ಹಸ್ತಾಂತರ ಒಪ್ಪಂದ ಅಸ್ತಿತ್ವದಲ್ಲಿಲ್ಲ. ಹಫೀಜ್ ಸಯೀದ್ನನ್ನು ಭಾರತಕ್ಕೆ ಹಸ್ತಾಂತರಿಸಿಲ್ಲ ಅಂತ ಹೇಳಿತು. ಒಟ್ಟಿನಲ್ಲಿ ಅವನು ಪಾಕಿಸ್ತಾನದ ಜೈಲಲ್ಲೇ ಅವನೇ ಅಂತ ವಿಶ್ವಸಂಸ್ಥೆ ಹೇಳೈತೆ. ಅದಲ್ಲದೆ ಒಂದಷ್ಟು ಜನ ಪಾಕಿಸ್ತಾನದ ಚುನಾವಣೆಗೆ ಸಜ್ಜಾಯ್ತವನೇ, ಈ ಪಾತಕಿ, ಈ ಉಗ್ರ, ಈ ಪಿಚಾಚಿ ಅಂತ ಒಂದಷ್ಟು ಕಡೆ ವರದಿ ಆಗ್ತಾ ಇದೆ. ಒಟ್ಟಿನಲ್ಲಿ ಹಫೀಜ್ ಸಯೀದ್ನನ್ನು ಹಸ್ತಾಂತರಿಸಿ ಅಂತ ಭಾರತ ಕೇಳ್ಕೊತಾ ಇದ್ದರೆ ಮುಟ್ಟಾಳರು ಹಸ್ತಾಂತರಿಸ್ತಿಲ್ಲ. ಅದರ ದುಷ್ಪರಿಣಾಮವನ್ನು ಪಾಕಿಸ್ತಾನಿಗಳು ಅನುಭವಿಸೋದು ಗ್ಯಾರಂಟಿ. TV ಸ್ಟುಡಿಯೋದಲ್ಲಿ ನೇರ ಪ್ರಸಾರ ನಡೆಯುತ್ತಿರುವ ನಡುವೆ ಉಗ್ರರ ಗುಂಪು ಗನ್ ಬಾಂಬ್ ಹಿಡಿದು ನುಗ್ಗಿತ್ತು. ಫೈರಿಂಗ್ ಮಾಡುತ್ತಾ ನುಗ್ಗಿದ ಗುಂಪು ನಿರೂಪಕ ಸೇರಿದಂತೆ ಎಲ್ಲ ಸಿಬ್ಬಂದಿಗಳನ್ನು ಒತ್ತೆಯಾಳಾಗಿ ಅಪಹರಿಸಿದ ಘಟನೆ ಈಕ್ವೆಡಾರ್ನಲ್ಲಿ ನಡೆದಿದೆ. ಈಕ್ವೆಡಾರ್ ಸರ್ಕಾರ ಮಿಲಿಟರಿ ಆಪರೇಷನ್ ಘೋಷಿಸಿದೆ. ಇಷ್ಟೇ ಅಲ್ಲ, ಈಕ್ವೆಡಾರ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಈಕ್ವೆಡಾರ್ನಲ್ಲಿ ಆಂತರಿಕ ಶಸ್ತ್ರಾಸ್ತ್ರ ಸಂಘರ್ಷ ಆರಂಭಗೊಂಡಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಗನ್ ಹಾಗೂ ಬಾಂಬ್ ಹಿಡಿದು TV ಸ್ಟುಡಿಯೋಗೆ ನುಗ್ಗಿದ ಉಗ್ರರ ಗುಂಪು ಫೈರಿಂಗ್ ಆರಂಭಿಸಿದೆ. ಈ ವೇಳೆ ನಿರೂಪಕ ಶೂಟ್ ಮಾಡಬೇಕಾ, ಪ್ಲೀಸ್ ಮಾಡಬೇಡಿ ಪ್ಲೀಸ್ ಎಂದು ಅಂಗಲಾಚುತ್ತಿರುವ ದೃಶ್ಯ ವೈರಲ್ ಆಗಿದೆ. ಎಲ್ಲ ಸಿಬ್ಬಂದಿಗಳ ಕೈಕಾಲುಗಳನ್ನು ಸ್ಟುಡಿಯೋದಲ್ಲಿದ್ದ ಕೇಬಲ್ ವೈರ್ಗಳ ಮೂಲಕ ಕಟ್ಟಿ ಅಪಹರಿಸಿದ್ದಾರೆ. ಗಯಾಕ್ವಿಲ್ ನಗರದಲ್ಲಿನ ಸಿಟಿ TC ಟೆಲಿವಿಷನ್ ಕಚೇರಿಯತ್ತ ಆಗಮಿಸಿದ ಉಗ್ರರ ಗುಂಪು ಗುಂಡಿನ ಸುರೆಮಳೆಗೈಯುತ್ತಾ ನೇರವಾಗಿ ಸ್ಟುಡಿಯೋಗೆ ನುಗ್ಗಿದೆ. ಮಹಿಳಾ ಸಿಬ್ಬಂದಿಗಳು ಶೂಟ್ ಮಾಡಬೇಡಿ ಎಂದು ಕಿರ್ಚಾಡ್ತಿರುವ ಭಯಾನಕ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ನೇರ ಪ್ರಸಾರದ ನಡುವೆ ಉಗ್ರರ ಗುಂಪು ಗುಂಡಿನ ದಾಳಿ ನಡೆಸಿ ಸ್ಟುಡಿಯೋದೊಳಗೆ ನುಗ್ಗಿರುವುದು, ಶೂಟ್ ಮಾಡಬೇಡಿ ಬಿಟ್ಟು ಬಿಡಿ ಎಂದು ಸಿಬ್ಬಂದಿಗಳು ನಿರೂಪಕರು ಅಂಗಲಾಚುತ್ತಿರುವುದು ಈಕ್ವೆಡಾರ್ನಲ್ಲಿ ಪ್ರಸಾರವಾಗಿದೆ. ಈಕ್ವೆಡಾರ್ ಸರ್ಕಾರ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಮೇಲೆ ಅತೀ ದೊಡ್ಡ ದಾಳಿ ನಡೆಸಿದೆ. ಇದು 22ಕ್ಕೂ ಹೆಚ್ಚು ಉಗ್ರ ಗುಂಪುಗಳ ಆರ್ಥಿಕತೆ ಮೇಲೆ ತೀವ್ರ ಹೊಡೆತ ನೀಡಿದೆ. ಇದರಿಂದ ಕೆರಳಿರುವ ಉಗ್ರ ಗುಂಪುಗಳು ತಮ್ಮ ಪ್ರಮುಖ ನಾಯಕರನ್ನು ಜೈಲಿಂದ ತಪ್ಪಿಸಿಕೊಳ್ಳಲು ನೆರವಾಗಿವೆ. ಇದೀಗ ಸಿಕ್ಕವರ ಮೇಲೆ ಗುಂಡಿನ ದಾಳಿ ನಡೆಸುತ್ತಿವೆ. ಹೀಗಾಗಿ ಪೊಲೀಸ್ ಅಧಿಕಾರಿಯನ್ನೇ ಅಪಹರಿಸಲಾಗಿತ್ತು. ಈಕ್ವೆಡಾರ್ನಲ್ಲಿ ಶಸ್ತ್ರಾಸ್ತ್ರ ಸಂಘರ್ಷ ಶುರುವಾಗಿದೆ. ಡ್ರಗ್ಸ್ ಗ್ಯಾಂಗ್, ಉಗ್ರರ ಗುಂಪು ಸೇರಿದಂತೆ ಕೆಲ ಉದ್ರಿಕ್ತ ಗುಂಪುಗಳು ಗನ್ ಫೈರಿಂಗ್ ಆರಂಭಿಸಿವೆ. ಇವುಗಳ ಹಣೆ ಬರ ಎಲ್ಲ ನೋಡ್ಬಿಟ್ರೆ ನಮ್ಮ ದೇಶ ಎಷ್ಟೋ ಸೇಫು. ಭಾರತದಲ್ಲಿ ನಿಜಕ್ಕೂ ಎಲ್ಲ ನೋಡಿ ಅಚ್ಚುಕಟ್ಟಾಗಿ ನಾವು ನ್ಯೂಸ್ ಓದ್ಕೊಂಡಿದ್ದೀವಿ ಅಲ್ವಾ. ಈಕ್ವೆಡಾರ್ನಲ್ಲಿ ನ್ಯೂಸ್ ಚಾನಲ್ ಒಳಗೆ ನುಗ್ಗಿ, ಸ್ಟುಡಿಯೋ ಒಳಗೆ ನುಗ್ಗಿ, ನೇರ ಪ್ರಸಾರ ನಡುವೆ ಪ್ರಸಾರ ಮಾಡಿ ಅಂತ ಫೋಟೋಗಳು ಮಾತ್ರ ಹಾಕಿದ್ದೀವಿ. ವಿಜುವಲ್ಗಳು ಹಾಕೋಕ್ಕಾಗಲ್ಲ. ಆ್ಯಂಕರ್ ಗುಂಡಿ ಇಟ್ಬಿಟ್ಟು ಬಂದೂಕು ಇಟ್ಬಿಟ್ಟು ಹೊಡಿಬೇಕಾ ಬೇಡವಾ ಅಂತ ಅವ್ರನ್ನೆಲ್ಲ ಅಲ್ಲೇ ಕಟ್ಟಾಕಿ ಈಕ್ವೆಡಾರ್ನಲ್ಲಿ ಎಲ್ಲರನ್ನ ಕೂಡ ಒತ್ತೆಯಾಳಾಗಿ ಇಟ್ಕೊಂಡವ್ರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಣ T20 ಸರಣಿ ನಾಳೆಯಿಂದ ಅಂದರೆ ಗುರುವಾರದಿಂದ ಮೊಹಾಲಿಯಲ್ಲಿ ಆರಂಭವಾಗುತ್ತೆ. 2024ರ T20 ವಿಶ್ವಕಪ್ ಮುನ್ನ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ 3 T20 ಪಂದ್ಯಗಳ ಸರಣಿ ನಡೆಯಲಿದೆ. 2024ರ T20 ವಿಶ್ವಕಪ್ ಮುನ್ನ ನಡೆಯುವ ಸರಣಿ ಇದಾಗಿದ್ದು, ಮೊದಲ ಬಾರಿಗೆ T20 ಸರಣಿಗಾಗಿ ಭಾರತಕ್ಕೆ ಬರ್ತಿರುವ ಅಫ್ಘಾನಿಸ್ತಾನ ತಂಡಕ್ಕೆ ಈ ಸರಣಿ ಅತ್ಯಂತ ಮಹತ್ವದಾಗಿದೆ. ಈ ಸರಣಿಗಾಗಿ ಈಗಾಗಲೇ 2 ತಂಡಗಳನ್ನು ಪ್ರಕಟಿಸಲಾಗಿದೆ. ಅದರಂತೆ ಭಾರತ ತಂಡವನ್ನು ಹಾರ್ದಿಕ್ ಪಾಂಡ್ಯ ಬದಲು ರೋಹಿತ್ ಶರ್ಮಾ ಮುನ್ನಡೆಸಿದರೆ, ಅಫ್ಘಾನಿಸ್ತಾನ ತಂಡವನ್ನು ರಶೀದ್ ಖಾನ್ ಬದಲು ಇಬ್ರಾಹಿಂ ಜರ್ದಾನ್ ಮುನ್ನಡೆಸಲಿದ್ದಾರೆ. ಉಭಯ ತಂಡಗಳ ನಡುವಿನ ಮೊದಲ ದ್ವಿಪಕ್ಷೀಯ ಸರಣಿ ಇದಾಗಿದ್ದು, ಸರಣಿಯ ಮೊದಲ ಪಂದ್ಯ ಜನವರಿ 11 ಅಂದರೆ ನಾಳೆ ಮೊಹಾಲಿಯಲ್ಲಿ ನಡೆಯುತ್ತೆ. ಈ ನಡುವೆ ಅಫ್ಘಾನಿಸ್ತಾನ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದ್ದು, ತಂಡದ ಸ್ಟಾರ್ ಆಲ್ರೌಂಡರ್ ಸರಣಿಯಿಂದಲೇ ಹೊರಬಿದ್ದಿದ್ದಾರೆ. ಅಫ್ಘಾನಿಸ್ತಾನದ ಸ್ಟಾರ್ ಸ್ಪಿನ್ನರ್ ರಶೀದ್ ಖಾನ್ ಭಾರತ ವಿರುದ್ಧ T20 ಸರಣಿಯಿಂದ ಹೊರಗುಳಿದಿದ್ದಾರೆ ಎಂದು ವರದಿಯಾಗಿದೆ. ಒಟ್ಟಲ್ಲಿ ನೋಡಬೇಕು, ಬೆಂಗಳೂರಲ್ಲಿ ಒಂದು ಮ್ಯಾಚ್ ಐತೆ 17ನೇ ತಾರೀಕು, 3 ಪಂದ್ಯಗಳ T20 ಸರಣಿ. ಗೆಲ್ಲಿ ಇದಕ್ಕಿಂತ ಮುಖ್ಯವಾಗಿ ಭಾರತ T20 ವಿಶ್ವಕಪ್ಪನ್ನು ಗೆಲ್ಲಿ, ಅದ್ರ ಜೊತೆಯಲ್ಲೇ RCB IPL ಅನ್ನು ಗೆಲ್ಲಿ. ಇದು ಕನ್ನಡಿಗರ ಪ್ರಾರ್ಥನೆ. RCB ತಂಡದ ಪ್ಲೇಯಿಂಗ್ 11 ಹೇಗಿರಬೇಕು, ಹಾಗೆ ಅಫ್ಘಾನಿಸ್ತಾನದ ವಿರುದ್ಧದ ಮೊದಲ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.